ಮಾಸ್ಕ್ ಕಂಪಲ್ಸರಿ ಹಾಕ್ಸ್ಬೇಕು. ಎರಡನೇದು 65 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳು ಹಾಗೂ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಮನೆಯಲ್ಲಿ ಪ್ರಾರ್ಥನೆ ಮಾಡುವುದು. ನಮಾಜ್ ನಿರ್ವಹಿಸುವವರ ಮಧ್ಯೆ ಕನಿಷ್ಠ 6 ಅಡಿ ಅಂತರ ಕಾಯ್ದುಕೊಳ್ಳುವುದು. ಆಯಾ ಮಸೀದಿಗಳಲ್ಲಿ 50 ಜನರು ಮೀರದಂತೆ ಕೋವಿಡ್ ಮಾರ್ಗಸೂಚಿಗಳನ್ನು ಅನುಸರಿಸಿ ಸಾಮೂಹಿಕ ಪ್ರಾರ್ಥನೆ ನಿರ್ವಹಿಸಬಹುದು. ಒಂದು ವೇಳೆ ಏನಾದರೂ ತುಂಬಾ ಜಾಸ್ತಿ ಜನ ಬಂದಿದ್ರೆ ಬ್ಯಾಚ್ ವೈಸು ಮಾಡಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಈದ್ಗಾದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಮಸೀದಿಯಲ್ಲಿ ಅವಕಾಶ ಇದೆ, ಈದ್ಗಾದಲ್ಲಿ ಅವಕಾಶ ಇಲ್ಲ. ಮಸೀದಿಗಳಲ್ಲಿ ಪ್ರವೇಶಿಸುವ ಮೊದಲು ದೇಹದ ತಾಪಮಾನವನ್ನು ತಪಾಸಣೆ ಮಾಡಬೇಕು. ಟೆಂಪರೇಚರ್ ಚೆಕ್ ಮಾಡಿಸ್ಬೇಕು. ಯಾರು ಬರ್ತಾರೆ ಅವತ್ತಿನ ದಿನ ಪ್ರೇಯರ್ ಮಾಡೋದಕ್ಕೆ ಅವರು ಕೈಗಳನ್ನು ಸೋಪು ಅಥವಾ ಸ್ಯಾನಿಟೈಸರ್ನಿಂದ ಶುಚಿಗೊಳಿಸುವುದು ಅದ್ರದ್ದು ವ್ಯವಸ್ಥೆ ಮಾಡಬೇಕಾಗ್ತದೆ. ಮಸೀದಿಯವರು ಸೋಪು ಮತ್ತು ಸ್ಯಾನಿಟೈಸರ್ದು ವ್ಯವಸ್ಥೆಯೊಂದು ಮಾಡಬೇಕಾಗ್ತದೆ. ತಮ್ಮ ಮನೆಗಳಿಂದ ಮುಸಲ್ಲವನ್ನು ಜಾಯ ನಮಾಜ್ ತೊಗೊಂಬರೋದಕ್ಕೆ ಹೇಳಬೇಕು. ನೀವೇ ಹೇಳಬೇಕು. ಇದು ನಿಮ್ಮ ವಾಟ್ಸಪ್ಪಲ್ಲಿ ಇದೊಂದು ಕಾಪಿನೂ ನಿಮಗೆ ಕೊಡ್ತೀವಿ. ವಾಟ್ಸಪ್ಪಲ್ಲೂ ಸ್ವಲ್ಪ ಶೇರ್ ಮಾಡಿಕೊಳ್ಳಿ. ಹಸ್ತಲಾಘವ ಮತ್ತು ಆಲಿಂಗನ ಮಾಡದಿರಲು ಸೂಚಿಸುವುದು. ಮತ್ತು ಇದು ಬಿಟ್ಟು ಪ್ರಾಣಿ ವಧೆ ಮತ್ತು ಬಲಿದಾನ ಮಾಡುವ ಪ್ರಕ್ರಿಯೆಗೆ ಈ ಕೆಳಕಂಡ ಸ್ಥಳಗಳಲ್ಲಿ ನಿಷೇಧಿಸಿದೆ. ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳು ಅಂದರೆ ಫುಟ್ಪಾತು, ಸಾರ್ವಜನಿಕ ಕಾಣಿಸುವಂಥ ರಸ್ತೆಗಳು, ಇದರಲ್ಲಿ ಪ್ರಾಣಿ ವಧೆ ಮಾಡೋದನ್ನು ನಿಷೇಧಿಸಲಾಗಿದೆ. ಎಲ್ಲ ರೀತಿಯ ಆಸ್ಪತ್ರೆ ಆವರಣಗಳು, ನರ್ಸಿಂಗ್ ಹೋಮ್ ಒಳ ಹಾಗೂ ಹೊರ ಆವರಣಗಳು ಅಂದರೆ ಓವರಾಲ್ ಆಸ್ಪತ್ರೆ, ಕ್ಲಿನಿಕ್ಕು, ನರ್ಸಿಂಗ್ ಹೋಮು ಇದರ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿ ಪ್ರಾಣಿ ವಧೆಗೆ ಅವಕಾಶ ಇಲ್ಲ. ಶಾಲಾ ಕಾಲೇಜುಗಳ ಬಳಿ ಅಷ್ಟೇ ಅಲ್ಲೂ ಅವಕಾಶ ಇಲ್ಲ. ಆಟದ ಮೈದಾನ, ಮಸೀದಿ ಹಾಗೂ ಇತರೆ ಧಾರ್ಮಿಕ ಸ್ಥಳಗಳ ಆವರಣಗಳಲ್ಲಿ ಯಾವುದೇ ಕಾರಣಕ್ಕೂ ಪ್ರಾಣಿ ವಧೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಲಾಸ್ಟು ಉದ್ಯಾನವನಗಳು ಅಂದರೆ ಪಾರ್ಕ್ಗಳಲ್ಲಿ ಹೋಗಿ ಪ್ರಾಣಿ ವಧೆ ಅದಕ್ಕೂ ಅವಕಾಶ ಇಲ್ಲ. ಇವೆಲ್ಲ ಕಟ್ಟುನಿಟ್ಟಾಗಿ ತಾವೆಲ್ಲರೂ ತಮ್ಮ ಸಮಾಜದವ್ರಿಗೆ ಹೇಳಲೇಬೇಕು. ವಾಟ್ಸಪ್ ಮೂಲಕ ಶೇರ್ ಮಾಡಿ. ಇವಾಗ ಲೀಡರ್ಸ್ಗೆ ಮಾತ್ರ ಕರೆಸಿದ್ದೀವಿ, ಮೀಟ್ ಸ್ಟಾಲ್ ಅವರು ಇದ್ದೀರಿ. ಆಮೇಲೆ ಮೀಟ್ ಸ್ಟಾಲ್ ಅವರು ಡಿಸ್ಪ್ಲೇ ಮಾಡೋಂಗಿಲ್ಲ ಆಚೆಗಡೆ ರೋಡ್ ಕಾಣಿಸೋಂಗೆ ಮೀಟ್ನ. ಇದೇನಿದೆ ಕಂಡೀಷನ್ನ ಸ್ಟ್ರಿಕ್ಟಾಗಿ ನಿಮ್ಮ ಇನ್ನೂ 3 ದಿನ ಟೈಮ್ ಇದೆ. ಬುಧವಾರ ಹಬ್ಬ ಒಂದು ಸೌಹಾರ್ದಯುತವಾಗಿ ಆಚರಿಸೋಣ. ಯಾಕಂದರೆ ನಾನು ಮುಂಚೆನೇ ಹೇಳಿದೆ, ಹೋದ ವರ್ಷ